ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ನಿಮಗೆ ಹೋಮ್ ಮೇಡ್ ಬಾಲುಷಾ ಮಾಡೋದನ್ನು ತೋರಿಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಸೊ ನಾನಿಲ್ಲೇ ಒಂದು ಬುಟ್ಟಿಗೆ 1 ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ಮತ್ತು ಒಂದು ಅರ್ಧ ಕಪ್ನಷ್ಟನ್ನು ಇಲ್ಲಿ ಚಿರೋಟಿ ರವೆ ತೊಗೊಂಡಿನಿ. ಎರಡೂ ಮೊದಲು ಚಲೋತ್ನಿಂಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ನಾವು ಒಂದು ಸೈಡ ಗ್ಯಾಸ್ ಮೇಲೆ ಒಂದು 4 ಚಮಚದಷ್ಟು ತುಪ್ಪನ ಕಾಯಕ್ಕಿಟ್ಟೀನಿ. ಇದಕ್ಕೆ ಸೋಡಾ ಗಿಡ ಏನು ಪ್ರಿಸರ್ವೇಟಿವ್ ನಾವು ಬಳಸಂಗಿಲ್ಲ. ಹಿಟ್ಟೆಲ್ಲ ಕರೆಕ್ಟಾಗಿ ಕಲಿಸ್ಕೊಂಡ್ಮೇಲೆ ಇದಕ್ಕೆ ನಾ ಈಗ ಕಾಯಿಸ್ಕೊಂಡಂಥ ತುಪ್ಪನ ಹಾಕೋತೀನಿ. ಓಕೆ, ನೋಡಿರಿ, ಕಾಯಿಸ್ಕೊಂಡಿರೋ ತುಪ್ಪ ಹಾಕ್ತೀನಿ. ತುಪ್ಪ ಹಾಕಿರೋದ್ರಿಂದ ಡಾಲ್ಡಾ ಹಾಕೋ ನೆಸಸರಿ ಇಲ್ಲ. ಡಾಲ್ಡಾ ಹಾಕಿದ್ರಿ ಅಂದ್ರೆ ಅದೊಂಥರ ಬೇರೆನೇ ಟೇಸ್ಟ್ ಕೊಡ್ತೈತಿ. ಬಟ್ ತುಪ್ಪ ಹಾಕಿ ಮಾಡಿರಿ, ಭಾರಿ ಮಸ್ತ್ ಟೇಸ್ಟ್ ಕೊಡ್ತೈತಿ. ಇದನ್ನ ಕಂಪ್ಲೀಟಾಗಿ ಈ ಥರ ತುಪ್ಪದ ಜೊತೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣಂತ. ಸಿಗತಿ. ಈಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು ನಾರ್ಮಲ್ ಹದಕ್ಕೆ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಅಂದರೆ ಸ್ವಲ್ಪ ಲೈಟಾಗಿ ಮೆತ್ತಗೆ ಇದನ್ನು ನಾನು ನಾದ್ಕೋತೇನಂತ. ಸೊ ಓಕೆ, ನಾದ್ಕೊಂಡ್ಮೇಲೆ ನಾ ಇದಕ್ಕೆ ಒಂಚೂರು ಮೇಲೆ ಹಿಂಗೆ ನೀರು ಹಚ್ಚಿ ಒಂದು 4ರಿಂದ 5 ನಿಮಿಷ ಇದನ್ನು ನೆನೆಯಾಕೆ ಬಿಡ್ತೀನಿ. ಯಾಕಂದ್ರೆ ರವೆ ಹಾಕಿರ್ತೈತಲ್ಲ, ಸೊ ಹಾಗಾಗಿ ಇದನ್ನು ನೆನೆಯಾಕೆ ಬಿಡ್ತೀನಿ. ಅಲ್ಲಿ ಮಟ್ಟ ನಾನು ಗ್ಯಾಸ್ ಮೇಲೆ ಎಣ್ಣೆನ ಕಾಯಿಸ್ಕೋತೇನಂತ. ಇದನ್ನು ನೀವು ಎಷ್ಟು ಚಲೋ ನಾದ್ಕೋತಿರಲ್ಲ ಅಷ್ಟು ಚಲೋ ಬರ್ತವೆ ಬಾಲುಷಾ. ಸೊ ನೋಡಿರಿ, ನಾನು ಚಲೋ ನಂಗೆ ಎಷ್ಟು ಸಾಧ್ಯ ಐತಿ ಅಷ್ಟು ನಾ ಇದನ್ನು ನಾದ್ಕೊಂಡೀನಿ. ಎಷ್ಟು ಸಾಫ್ಟ್ ಆಗೈತೆ ನೋಡಿರಿ ಡೋ. ಈಗ ನಿಮ್ಮ ಸೈಜ್ ನೋಡಿರಿ, ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಇದನ್ನು ಉಳ್ಳಿನ ಕಟ್ ಮಾಡಿ ಇಟ್ಕೊರಿ. ಸೊ ನಾವೊಂದು ಮೀಡಿಯಮ್ ಸೈಜಿಗೆ ಉಳ್ಳಿ ಕಟ್ ಮಾಡ್ಕೋತೀನಿ. ಈ ಸೈಜಿಗೆ ಉಳ್ಳಿ ಕಟ್ ಮಾಡಿಕೊಂಡು ಇವನ್ನ ರೋಲ್ ಮಾಡಿ, ಸೊ ರೋಲ್ ಮಾಡಿ ಜಸ್ಟ್ ಈ ಥರ ಪ್ರೆಸ್ ಮಾಡಿ ಇಟ್ಕೋತೀನಿ ಎಲ್ಲವನ್ನು. ಓಕೆ ನೋಡಿರಿ, ನಾ ಈ ಥರ ಎಲ್ಲ ಉಳ್ಳಿನೂ ರೆಡಿ ಮಾಡಿ ಇಟ್ಕೊಂಡೀನಿ. ಬರ್ರಿ ಈಗ ಎಣ್ಣೆಗೆ ಹಾಕೋಣಂತ. ಸೊ ನಾನು ಎಣ್ಣೆ ಕಾಯಿಸ್ಕೊಳಕಿಟ್ಟೀನಿ. ಎಣ್ಣೆನ ಭಾಳ ಬಿಸಿ ಮಾಡಬೇಡ್ರಿ. ಇದಕ್ಕೆ ನೀರು ಚಿಮ್ಚಿದ್ರೆ ಅದು ಬರೀ ಚಿಟ್ ಅನ್ಬೇಕು, ಅಷ್ಟು ಇದನ್ನು ಎಣ್ಣೆ ಕಾಯಿಸ್ಕೋಬೇಕು. ಅದರೊಳಗೆ ನಾವೀಗ ಬಾಲುಷಾನ ಬಿಟ್ಕೊಳ್ಳೋಣಂತ. ಬಾಲುಷಾಗಳನ್ನ ಭಾಳ ಬಿಟ್ಕೋಬೇಡ್ರಿ, ಒಂದು ಸ್ವಲ್ಪ ಬಿಟ್ಕೋರಿ. ಮತ್ತು ಅವು ಬಾಲುಷಾ ಫುಲ್ ಒಳಗೆ ಮುಣಗಬೇಕು. ನೆಕ್ಸ್ಟ್ ಇವನ್ನ ದಿಢೀರಂತ ಹೊಳ್ಸಾಡಕ್ಕೆ ಹೋಗ್ಬೇಡ್ರಿ. ಒಂದು ಸ್ಪೂನ್ ಹೆಲ್ಪ್ಲೆ ಜಸ್ಟ್ ಅಷ್ಟೇ ಸರ್ಸಾಡ್ರಿ. ಆಮೇಲೆ ಮೀಡಿಯಮ್ ಫ್ಲೇಮ್ಗಿಂತ ಕಡಿಮೆ ಫ್ಲೇಮ್ನಾಗ ಇವನ್ನ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ನಾವು ಫುಲ್ ಫ್ರೈ ಆಗೋ ಮಟ್ಟ ಫ್ರೈಯ ಮಾಡ್ಕೊಳ್ಳೋಣಂತ. ಸೊ ನೋಡಿರಿ, ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಆಗಿ ರೆಡಿ ಆಗ್ಯಾವು. ಬರೀ ಈಗ ನೆಕ್ಸ್ಟ್ ಬ್ಯಾಚು ಒಂದು ನಾನು ಕರ್ಕೊಳ್ತೇನಂತ. ಓಕೆ, ನೆಕ್ಸ್ಟ್ ಈಗ ನಾ ಪಾಕ ಮಾಡ್ಕೋತೀನಿ. ಈ ಕಪ್ಲೆ ನಾನು 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೆ. ಸೊ ಅದೇ ಕಪ್ಲೆನ ನಾ ಈಗ 3 ಕಪ್ ಸಕ್ಕರೆಗೆ 1 ಕಪ್ ನೀರು ಹಾಕ್ಕೊಂಡೀನಿ. 1 ಕಪ್ ನೀರು ಹಾಕ್ಕೊಂಡೀನಿ. ಈಗ ನೆಕ್ಸ್ಟ್ ಈಗ ನಾ ಇದಕ್ಕೆ 3 ಕಪ್ನಷ್ಟು ಸಕ್ಕರೆ ಹಾಕೋತೀನಿ. ಸಕ್ಕರೆನ ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಪಾಕ ಮಾಡ್ಕೊಳ್ಳೋಣಂತ. ಪಾಕ ಭಾಳ ಏರ್ ಪಾಕನೂ ಆಗಬಾರ್ದು ಮತ್ತು ಒಂದೆಳೆ ಪಾಕನೂ ಆಗಬಾರ್ದು, ಎಳೆ ಪಾಕ ಥರ ಮಾಡ್ಕೊಳ್ಳೋಣಂತ. ಸ್ವಲ್ಪ ಒಂದೆಳೆ ಪಾಕದಕ್ಕಿಂತ ಸ್ವಲ್ಪ ಥಿಕ್ ಪಾಕ ರೆಡಿ ಮಾಡ್ಕೊಳ್ಳೋಣಂತ. ನೋಡ್ರಿ, ಕುದ್ದ ಒಂದೆಳೆ ಪಾಕ ಬಂದತಿ ನೋಡ್ರಿ, ಡ್ರಾಪ ಸ್ಲೋ ಆಗಾಗತ್ತೈತಿ. ಈಗ ನಾನು ಗ್ಯಾಸ್ ಆಫ್ ಮಾಡಿ ಎಲ್ಲ ಬಾಲುಷಾನ ಇದಕ್ಕೆ ಬಿಟ್ಕೋತೀನಂತ. ಪಾಕ ಬಿಸಿ ಇರುವಾಗಲೇ ಎಲ್ಲ ಬಾಲುಷಾಗಳ್ನು ಬಿಟ್ಕೊಂಬಿಡೋಣಂತ. ಮತ್ತು ಒಂದು ಪಾಕ ಎಲ್ಲ ಬಾಲುಷಾ ಹಿರ್ಕೊಳ್ಳೋ ಮಟ್ಟ ಒಂದು 1/2 ಅವರ್ವರೆಗೂ ಸಕ್ಕಾಗಕ್ಕೆ ಬಿಟ್ಬಿಡೋನು. ಒಂದು 15 ಮಿನಿಟ್ಸ್ ಆದಮೇಲೆ ಮತ್ತೆ ಇವನ್ನ ಈ ಥರ ಟರ್ನ್ ಮಾಡಿ ಹಾಕಿ ಪೂರಾ ಪಾಕನೆಲ್ಲ ಹೀರ್ಕೊಳ್ಳೋ ಮಟ್ಟ ಪಾಕದಾಗನ ಬಾಲುಷಾನ ಬಿಡೋಣಂತ. ಸೊ ಬಾಲುಷಾ ಪಾಕನೆಲ್ಲ ಸಕ್ ಮಾಡ್ಕೊಂಡು ರೆಡಿಯಾಗ್ಯಾವ ನೋಡ್ರಿ. ಈಗ ನಾ ಇವನ್ನ ಪಾಕದಿಂದ ಹೊರಗೆ ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾನೆ ಎಲ್ಲವನ್ನು. ಸೊ ಪ್ಲೇಟಿಗೆ ತೆಗೆದಿಟ್ಕೊಂಡ್ಮೇಲೆ ಒಂದು 10ರಿಂದ 15 ನಿಮಿಷ ಅವನ್ನ ಡ್ರೈ ಆಗಾಕ್ಬಿಟ್ರೆ ಬಾಲುಷಾ ಸರ್ವ್ ಮಾಡೋಕೆ ರೆಡಿ ಆಗ್ತಾವೆ ನೋಡ್ರಿ. ಡ್ರೈ ಆದಮೇಲೆ ಬಾಲುಷಾ ರೆಡಿ ಆಗ್ತಾವೆ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ, ಹೆಂಗಿತ್ತು ಅಂಥೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.